ಕೆಲವು ನೂರು ವರ್ಷಗಳ ಹಿಂದೆ ಯುರೋಪಿನ ಒಂದು ಭಾಗದಲ್ಲಿ ಸಿಮೋನ್ ಎಂಬ ಮುದುಕನಿದ್ದ. ಅವನಿಗೆ ಒಬ್ಬ ಮಗಳಿದ್ದಳು. ಅವಳ ಹೆಸರು ಪೆರು. ಈ ಸಿಮೋನಿಗೆ ಅವಳ ಮಗಳ ಹೊರತು ಬೇರೆ ಯಾರೂ ಇಲ್ಲ. ಒಂದು ದಿನ ಸಿಮೋನ್ ಒಂದು ಸಣ್ಣ ಕಳ್ಳತನ ಮಾಡುತ್ತಾನೆ. ಇಷ್ಟು ಸಣ್ಣ ಕಳ್ಳತನ ಮಾಡಿದ್ದಕ್ಕೆ ಆಗಿನ ಸರ್ಕಾರ ಅವನಿಗೆ ಮರಣದಂಡನೆಯನ್ನು ವಿಧಿಸುತ್ತದೆ. ಯಾವ ಮರಣದಂಡನೆ ಎಂದರೆ ಅವನನ್ನು ಜೈಲಿನಲ್ಲಿ ಬಂಧಿಸಿ ತಿನ್ನಲು ಮತ್ತು ಕುಡಿಯಲು ಏನನ್ನೂ ನೀಡದೆ ಹಸಿವಿನಿಂದ ಸಾಯುವ ಕಠಿಣ ಶಿಕ್ಷೆ. ಇದು ಅವರು ವಿಧಿಸಿದ ಮರಣದಂಡನೆ ಷರತ್ತು. ತಮ್ಮ ತಂದೆಯನ್ನು ಜೈಲಿನಲ್ಲಿಟ್ಟು ತಿನ್ನಲು ಏನನ್ನೂ ನೀಡದೆ ಹಸಿವಿನಿಂದ ಸಾಯಿಸುತ್ತಿದ್ದಾರೆ ಎಂದು ಪೆರುಗಿಗೆ ತಿಳಿಯುತ್ತದೆ. ಇದನ್ನು ತಿಳಿದ ಪೆರು ಜೈಲಿನ ಅಧಿಕಾರಿಗಳ ಬಳಿ ಹೋಗುತ್ತಾಳೆ. ಆಗ ಸಾಯುವವರೆಗೂ ತಮ್ಮ ತಂದೆ ವಾಸಿಸುವ ಜೈಲಿನ ಕೋಣೆಗೆ ಅವಳನ್ನು ಬಿಡಲು ಅಧಿಕಾರಿಗಳಿಗೆ ಮನವರಿಕೆ ಮಾಡುತ್ತಾಳೆ. ಕೊನೆಗೆ ಅಧಿಕಾರಿಗಳು ಆಕೆಯ ನೋವನ್ನು ಅರ್ಥ ಮಾಡಿಕೊಂಡು ಇದಕ್ಕೆ ಒಪ್ಪುತ್ತಾರೆ. ಆದರೆ ಒಂದು ಷರತ್ತು ಇದೆ. ಅದೇನೆಂದರೆ ಅವಳು ತಮ್ಮ ತಂದೆಯ ಬಳಿಗೆ ಹೋದಾಗ ತಿನ್ನಲು ಅಥವಾ ಕುಡಿಯಲು ಯಾವುದೇ ಆಹಾರವನ್ನು ತೆಗೆದುಕೊಳ್ಳಬೇಡಿ ಎಂದು ಹೇಳುತ್ತಾರೆ. ಈ ಷರತ್ತಿಗೆ ಒಪ್ಪಿದ ಪೆರು ದುಃಖದಿಂದ ತಮ್ಮ ತಂದೆಯನ್ನು ನೋಡಲು ಜೈಲಿಗೆ ಹೋಗುತ್ತಾಳೆ. ಆ ಜೈಲಿನಲ್ಲಿದ್ದ ಸೆಕ್ಯೂರಿಟಿ ಗಾರ್ಡ್ಗಳು ಆಕೆಯನ್ನು ಮತ್ತೊಮ್ಮೆ ಪರೀಕ್ಷಿಸಿ ಒಳಗೆ ಕಳಿಸುತ್ತಾನೆ. ಅದರ ನಂತರ ಪೆರು ತಮ್ಮ ತಂದೆ ಇರುವ ಜೈಲಿನ ಕೋಣೆಗೆ ಹೋಗುತ್ತಾಳೆ. ಆಗ ಸಿಮೋನ್ ತುಂಬ ಜಡ ಮತ್ತು ದುರ್ಬಲನಾಗಿರುತ್ತಾನೆ. ಅವನಿಗೆ ತುಂಬ ಹಸಿವಾಗಿರುತ್ತದೆ. ತಮ್ಮ ತಂದೆಯನ್ನು ಇಂತಹ ಪರಿಸ್ಥಿತಿಯಲ್ಲಿ ನೋಡಿದ ಪೆರು ಸಹಿಸಲಾರದೆ ಅಳುತ್ತಾಳೆ. ತನ್ನ ತಂದೆಗೆ ತಿನ್ನಲು ಕೊಡಲು ಅವಳ ಬಳಿ ಏನೂ ಇಲ್ಲದ ಕಾರಣ ತಮ್ಮ ತಂದೆಗೆ ಹೀಗೆ ಹೇಳುತ್ತಾಳೆ, ಅಪ್ಪ, ನೀವು ಹಸಿವಿನಿಂದ ಸಾಯುವವರೆಗೂ ಪ್ರತಿದಿನ ನಿಮ್ಮನ್ನು ನೋಡಲು ಅಧಿಕಾರಿಗಳು ನನಗೆ ಅನುಮತಿ ನೀಡಿದ್ದಾರೆ. ನಿನಗೆ ತಿನ್ನಲು ಊಟ ತರಬಾರದು ಎಂದು ಕಂಡೀಷನ್ ಹಾಕಿದ್ದಾರೆ. ಅದಕ್ಕೆ ನಿನಗೆ ಏನನ್ನು ತರಲು ಆಗಲಿಲ್ಲ. ಆದರೆ ಇಂಥ ಪರಿಸ್ಥಿತಿಯಲ್ಲಿ ನೋಡಿ ಸಹಿಸಲಾಗುತ್ತಿಲ್ಲ. ಇದು ತುಂಬ ನೋವಿನಿಂದ ಹೇಳುತ್ತಾಳೆ. ನಿನಗೆ ಹಸಿವಿನಿಂದ ಸಾಯುವುದು ನನಗೆ ಇಷ್ಟವಿಲ್ಲ. ನಾನು ನಿನ್ನನ್ನು ಸಾಯಲು ಬಿಡುವುದಿಲ್ಲ. ಆದರೆ ನಿನಗೆ ತಿನ್ನಲು ಕೊಡಲು ನನ್ನ ಬಳಿ ಏನೂ ಇಲ್ಲ. ಆದರೆ ಬದುಕಲು ನನ್ನ ಹಸಿವಿನ ಸಂಕಟವನ್ನು ನೀಗಿಸಲು ನನಗಿರುವುದು ಒಂದೇ ದಾರಿ. ನನ್ನ ಮಗನ ಹಾಲಿನ ಪಾಲನ್ನು ನಿನಗೆ ನೀಡುತ್ತೇನೆ ಎನ್ನುತ್ತಾಳೆ. ಆಗ ಸಿಮೋನ್ಗೆ ಆಶ್ಚರ್ಯವಾಗುತ್ತದೆ. ನಾನು ಹಸಿವಿನಿಂದ ಹೀಗೆ ಸಾಯುತ್ತೇನೆ ಹೊರತು ಹೀಗೆ ಮಾಡುವುದಿಲ್ಲ ಎನ್ನುತ್ತಾನೆ. ಕೊನೆಯಲ್ಲಿ ಮಗಳ ಮಾತಿಗೆ ಒಪ್ಪಿಕೊಳ್ಳಲೇಬೇಕಾಗುತ್ತದೆ. ಸಿಮೋನ್ ತನ್ನ ಮಗಳ ಮಾತನ್ನು ಅಲ್ಲಗಳೆಯಲಾರದೆ ಹಾಲು ಕುಡಿಯುತ್ತಲೇ ಇರುತ್ತಾನೆ. ಈ ಕೆಲಸವು ಪ್ರತಿದಿನವೂ ನಡೆಯುತ್ತಲೇ ಇರುತ್ತದೆ. ಕೆಲವು ದಿನಗಳ ನಂತರ ಜೈಲು ಅಧಿಕಾರಿಗಳಿಗೆ ಒಂದು ಅನುಮಾನ ಬರುತ್ತದೆ. ಇಷ್ಟು ಹೊತ್ತಿಗೆ ಪೆರುವಿನ ತಂದೆ ಸಾಯಬೇಕಿತ್ತು. ತಿನ್ನಲು ಆಕೆ ಆಹಾರವನ್ನು ತರುತ್ತಿಲ್ಲ. ಆದರೆ ಸಿಮು ಹೇಗೆ ಬದುಕಿದ್ದಾನೆ ಎಂಬ ಅನುಮಾನ ಅವರನ್ನು ಕಾಡುತ್ತದೆ. ಅದೇ ರೀತಿ ತಂದೆಯನ್ನು ನೋಡಲು ಪೆರು ಜೈಲಿಗೆ ಬಂದಾಗ ಜೈಲು ಅಧಿಕಾರಿಗಳು ಅನುಮಾನಾಸ್ಪದವಾಗಿ ಅವಳಿಗೆ ತಿಳಿಯದಂತೆ ಅವಿತುಕೊಂಡು ತಮ್ಮ ತಂದೆಗೆ ರಹಸ್ಯವಾಗಿ ಹಾಲುಣಿಸುವುದನ್ನು ಕಂಡು ಆಕೆಯನ್ನು ಬಂಧಿಸುತ್ತಾರೆ. ಆಕೆಯನ್ನು ಹೊರಗೆ ಕರೆದು ತನ್ನ ತಂದೆಗೆ ತಿನ್ನಲು ಕುಡಿಯಲು ಏನನ್ನು ನೀಡಬಾರದು ಎಂಬ ಷರತ್ತು ವಿಧಿಸಲಾಯಿತು. ಆದರೂ ದಿನಾಲೂ ನಿನ್ನ ತಂದೆಯನ್ನು ನೋಡಲು ಬಂದು ಗುಟ್ಟಾಗಿ ಶುಶ್ರೂಷೆ ಮಾಡಿದ್ದಕ್ಕೆ ಅವಳ ಮೇಲೆ ಕೇಸು ಹಾಕುತ್ತಾರೆ. ನಂತರ ಅವರು ಪೆರುವನ್ನು ತಮ್ಮ ಮೇಲಾಧಿಕಾರಿಗಳಿಗೆ ಕರೆದೊಯ್ಯುತ್ತಾರೆ. ಆದರೆ ಅವರು ತಮ್ಮ ತಂದೆಗಾಗಿ ಮಾಡಿದ ತ್ಯಾಗದಿಂದ ಉನ್ನತ ಅಧಿಕಾರಿಗಳು ಭಾವುಕರಾಗಿದ್ದಾರೆ. ಪೆರು ತನ್ನ ತಂದೆಗೆ ತೋರಿದ ನಿಸ್ವಾರ್ಥ ಪ್ರೀತಿ ಎಂತಹದ್ದು ಅಂತ ಅವರು ಅರ್ಥ ಮಾಡಿಕೊಳ್ಳುತ್ತಾರೆ. ಇಬ್ಬರು ಜೈಲಿನಿಂದ ಬಿಡುಗಡೆಯಾಗುತ್ತಾರೆ. ಈ ಘಟನೆಯ ಫೋಟೋವನ್ನು ಚಿತ್ರಿಸಲಾಯಿತು. ಅಲ್ಲದೆ 1741ರಲ್ಲಿ ಈ ಫೋಟೋ 258 ಕೋಟಿಗೆ ಮಾರಾಟ ಮಾಡಲಾಯಿತು. ಈ ತಂದೆ ಮಗಳ ಅಪರೂಪದ ಬಾಂಧವ್ಯದ ಕಥೆ ನಿಮಗೆಲ್ಲ ತುಂಬ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಈ ಥರ ಇನ್ನೂ ಹೆಚ್ಚಿನ ವೀಡಿಯೋಸ್ಗಳಿಗಾಗಿ ನನ್ನ ಚಾನಲ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ವಿನಂತಿಸ್ಕೊಳ್ತಾ ಇದ್ದೀನಿ. ನಮಸ್ಕಾರಗಳು.